ನೀವೇನಾದರೂ ಫಾದರ್ಸ್ ಡೇಗೆ ನಿಮ್ಮ ಅಪ್ಪಗೆ ಸರ್ಪ್ರೈಸ್ ಮಾಡಬೇಕಂತಿದ್ದೀರಾ? ಹಾಗಿದ್ರೆ ಈ ಚಾಕ್ಲೇಟ್ ಕೇಕ್ ರೆಸಿಪಿ ನಿಮಗಾಗಿ. ಓವನ್ ಇಲ್ಲ, ಚಾಕ್ಲೇಟ್ ಇಲ್ಲ, ಕ್ರೀಮ್ ಇಲ್ಲ, ಮನೇಲಿರುವ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಪ್ಯಾನ್ ಮೇಲೆ ಈ ಕೇಕ್ ಮಾಡ್ಬೋದು. ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ ಎಣ್ಣೆ, ಅರ್ಧ ಕಪ್ ಸಕ್ಕರೆ, 3/4 ಕಪ್ ಹಾಲು, 1/2 ಟೇಬಲ್ ಸ್ಪೂನ್ ವಿನೆಗರ್ ಹಾಕಿ ಬ್ಲೆಂಡ್ ಮಾಡಿ. ಬ್ಲೆಂಡ್ ಮಾಡಿರೋ ಮಿಕ್ಸ್ಚರ್ನ ಒಂದು ಬೌಲ್ಗೆ ಹಾಕಿ ಇದನ್ನ ಸೈಡ್ಗೆ ಇಡಿ. ಇನ್ನೊಂದು ಬೌಲಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡೋಣ. ಅದಕ್ಕೆ 1 ಕಪ್ ಮೈದಾ, 1/4 ಕಪ್ ಕೋಕೋ ಪೌಡರ್, 3/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡಿ. ಈಗ ನಮ್ಮ ವೆಟ್ ಇಂಗ್ರೀಡಿಯೆಂಟ್ಸ್ ಬೌಲ್ಗೆ ಸ್ವಲ್ಪನೇ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಮಿಕ್ಸ್ ಮಾಡಿ. ಈಗ ನೋಡಿ, ಮಿಕ್ಸ್ ಮಾಡುವಾಗ ಬ್ಯಾಟರ್ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ. ಅದಕ್ಕೆ 2-3 ಟೇಬಲ್ ಸ್ಪೂನ್ ಹಾಲು ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡಿ. ನೋಡಿ, ನಮ್ಮ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಈಗ ಒಂದು ನಾನ್ ಸ್ಟಿಕ್ ಪ್ಯಾನ್ ತಗೊಳ್ಳಿ, ಅದನ್ನ ಎಣ್ಣೆಯಿಂದ ಗ್ರೀಸ್ ಮಾಡಿ, ಸ್ವಲ್ಪ ಮೈದಾಯಿಂದ ಡಸ್ಟ್ ಮಾಡಿ. ಈಗ ನಾವು ಪ್ರಿಪೇರ್ ಮಾಡಿರುವಂಥ ಕೇಕ್ ಬ್ಯಾಟರ್ನ ಹಾಕಿ 1-2 ಸತಿ ಟ್ಯಾಪ್ ಮಾಡಿ. ಸ್ಟವ್ ಮೇಲೆ ಒಂದು ತವಾನ ಬಿಸಿ ಮಾಡಿ. ತವ ಬಿಸಿ ಆದಮೇಲೆ ನಾವೇನು ಕೇಕ್ ಬ್ಯಾಟರ್ ಹಾಕಿದ್ವಲ್ವ ಆ ಪ್ಯಾನ್ ಇಟ್ಬಿಟ್ಟು ಕವರ್ ಮಾಡಿ 15 to 20 ಮಿನಿಟ್ಸ್ ಕುಕ್ ಮಾಡಿ. 20 ಮಿನಿಟ್ಸ್ ಆಗಿದೆ. ಲಿಡ್ನ ಓಪನ್ ಮಾಡಿ ಪ್ರಿಕ್ ಮಾಡಿ. ಹಿಟ್ಟೇನು ಮೆತ್ಕೊಂಡಿಲ್ಲ ಅಂದರೆ ಕೇಕ್ ಬೇಕಾಗಿದೆ ಅಂತ ಇದನ್ನ ಹೊರಗಡೆ ತೆಗೆದು ತಣ್ಣಗಾಕ್ಬಿಡಿ. ಕೇಕ್ ತಣ್ಣಗಾದ್ಮೇಲೆ ಸೈಡ್ಸ್ನ ಸ್ಕ್ರೀಪ್ ಮಾಡಿ ಇದನ್ನ ಡಿಮೋಲ್ಡ್ ಮಾಡಿ. ನೋಡಿ, ನಾವು ಬಟರ್ ಪೇಪರ್ ಏನೂ ಬಳಸಿಲ್ಲ ಅಂದರೆ ಕೂಡ ಕೇಕ್ ಎಷ್ಟು ಈಸಿಯಾಗಿ ಡಿಮೋಲ್ಡ್ ಆಯಿತು ಅಂತ. ಬೇಸ್ ಕೂಡ ಏನು ಸುಟ್ಟೋಗಿಲ್ಲ, ಹಾರ್ಡಾಗಿಲ್ಲ, ಸಾಫ್ಟಾಗಿದೆ. ಈಗ ಇದನ್ನ ಸೈಡಿಗೆ ಇಟ್ಬಿಟ್ಟು ಚಾಕ್ಲೇಟ್ ಸ್ಪ್ರೆಡ್ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 1/2 ಕಪ್ ಸಕ್ಕರೆ ತೊಗೊಂಡು ಅದನ್ನು ಪೌಡ್ರ್ ಮಾಡಿ. ಈಗ ಸಕ್ಕರೆ ಪೌಡರ್ಗೆ 1/4 ಕಪ್ ಕೋಕೋ ಪೌಡರ್ ಹಾಕಿ ಅದನ್ನು ಮತ್ತೆ ಪೌಡರ್ ಮಾಡಿ. ಈಗ ಇದಕ್ಕೆ 1/2 ಕಪ್ ಮಿಲ್ಕ್ ಮತ್ತು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಬ್ಲೆಂಡ್ ಮಾಡಿ. ಈಗ ನಮ್ಮ ಚಾಕ್ಲೇಟ್ ಸ್ಪ್ರೆಡ್ ರೆಡಿ ಆಗಿದೆ. ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇದೆ. ಈಗ ನಾವು ಪ್ರಿಪೇರ್ ಮಾಡಿರೋಂಥ ಚಾಕ್ಲೇಟ್ ಸ್ಪ್ರೆಡ್ನ ಕೇಕ್ ಮೇಲೆ ಸ್ಪ್ರೆಡ್ ಮಾಡಿ. ನಿಮ್ಗೆ ಇನ್ನೂ ಏನಾದರೂ ಕೇಕ್ನ ಡೆಕೋರೇಟ್ ಮಾಡಬೇಕಂದ್ರೆ ಚಾಕೋ ಚಿಪ್ಸ್ ಅಥವಾ ಚಾಪ್ ಡ್ರೈ ಫ್ರೂಟ್ಸ್ ಅಥವಾ ವೈಟ್ ಚಾಕ್ಲೇಟಿಂದ ಹ್ಯಾಪಿ ಫಾದರ್ಸ್ ಡೇ ಅಂತ ಬರಿಬೋದು. ನಾನು ಇಷ್ಟೇ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಎಂಜಾಯ್.